ನಮಸ್ಕಾರ ಎಲ್ಲರಿಗೂ ಋತು ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಚೌಳಿಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಇದಕ್ಕೆ ಗೋರಿಕಾಯಿ ಪಲ್ಯನೂ ಅಂತ ಕರೀತಾರೆ. ಇದು ಕೆಲವೊಬ್ಬರಿಗೆ ಯಾವ ರೀತಿ ಮಾಡೋದು ಅಂತ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರೋಂಗಿಲ್ಲ. ನಾನು ಹೇಳಿಕೊಟ್ಟಿರುವಂತಹ ರೆಸಿಪಿ ತುಂಬ ಈಸಿಯಾಗಿರುವಂತಹ ರೆಸಿಪಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಗೋರಿಕಾಯಿ ಪಲ್ಯ ಅಥವಾ ಚೌಳಿಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಚೌಳಿಕಾಯನ್ನು ನೀಟಾಗಿ ಈ ರೀತಿ ಸಣ್ಣದಾಗಿ ಸೋಸ್ಕೋಬೇಕಾಗ್ತೈತಿ. ಅದಾದ ನಂತರ ನೀರಿನಲ್ಲಿ ಇದನ್ನು ಸರಿಯಾಗಿ ತೊಳೆದಿಟ್ಕೊಂಡು ಒಂದು ಪ್ಯಾನ್ನ ಬಿಸಿಗಿಟ್ಟು ಪ್ಯಾನ್ ಕಾದಾದ ನಂತರ ಇವನ್ನ ಗೋರಿಕಾಯಿ ಅಥವಾ ಚೌಳಿಕಾಯನ್ನು ಪ್ಯಾನ್ ಒಳಗೆ ಹುರ್ಕೋಬೇಕಾಗ್ತೈತಿ. ನೀವೇ ನೋಡ್ತಾ ಇರ್ಬೋದು. ಇದನ್ನು ಹುರಿದ್ಬಿಟ್ಟು ಮಾಡಿರಿ. ಕೆಲವೊಬ್ಬರು ಇದನ್ನು ಕುಕ್ಕರಲ್ಲಿ ಹಾಕಿ ವಿಸಿಲ್ ಕೂಗಿಸಿ ಆ ರೀತಿನೂ ಮಾಡ್ತಾರೆ. ಬಟ್ ಈ ರೀತಿ ಹುರಿದು ಮಾಡಿದ್ರೆ ಇದೊಂದು ರುಚಿನೇ ಬೇರೆ ಆಗ್ತೈತಿ. ಆ ಕಡೆ ಹುರಿಲಿಕ್ಕೆ ಇಟ್ಟೆ. ಅದು ಹುರಿಯೋ ತನಕ ನಾನಿಲ್ಲಿ ತರಕಾರಿಗಳನ್ನು ಕಟ್ ಮಾಡ್ಕೋತೀನಿ. ಇದಕ್ಕೆ ಬೇಕಾಗಿರುವಂಥ ತರಕಾರಿ 1 ಈರುಳ್ಳಿ ಮೀಡಿಯಮ್ ಸೈಜಿದ್ದು ಹಾಗೂ 2 ಟೊಮೆಟೊ. ಸ್ಮಾಲ್ ಟು ಮೀಡಿಯಮ್ ಸೈಜ್ ಇದ್ದರೆ 2 ತೊಗೊರಿ. ಬಿಗ್ ಸೈಜ್ ಅಥವಾ ದೊಡ್ಡ ಸೈಜ್ ಇತ್ತಂದ್ರೆ 1 ಟೊಮೆಟೊ ತೊಗೋಬೇಕಾಗ್ತದೆ. ಅದಾದ ನಂತರ ನಾನಿಲ್ಲಿ ಹಸಿಕಾಯಿ ಪೇಸ್ಟನ್ನು ಮನೆಯಲ್ಲೇ ರೆಡಿ ಮಾಡ್ಕೊತೀನಿ, ಅದನ್ನು ಹಾಕ್ಕೊಂಡೀನಿ. ಅದಾದ ನಂತರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಕೊತ್ತಂಬರಿ, ಇದಷ್ಟೇ ಇದಕ್ಕೆ ಬೇಕಾಗಿರುವಂತಹ ತರಕಾರಿಗಳು. ಅಲ್ಲಿಯವರೆಗೂ ತರಕಾರಿ ಕಟ್ ಮಾಡೋದ್ರೊಳಗೆ ಇವು ಆಲ್ಮೋಸ್ಟ್ ಇವೆಲ್ಲ ಫ್ರೈ ಆಗಿದ್ದಾವೆ. ಕಲರು ಕೂಡ ಎಷ್ಟು ಫೈನಾಗಿ ಚೇಂಜ್ ಆಗೈತಿ ಅಂತ ನೀವೇ ನೋಡ್ತಾ ಇರ್ಬೋದು. ಈ ಥರ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗ್ತೈತಿ. ಅಂದರೆ ಇದರ ಅರ್ಥ ಏನು, ಆಲ್ಮೋಸ್ಟ್ ನಾವು ಈ ಒಂದು ಟೈಮಲ್ಲೇ ನಾವು ಅದನ್ನು ಸಾಫ್ಟ್ ಮಾಡ್ಕೋಬೇಕಂತ ಅರ್ಥ. ಆಮೇಲೆ ಅದಾದ ನಂತರ ಅವನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಮತ್ತು ಅದೇ ಪ್ಯಾನಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದಾದ ನಂತರ ಜೀರಿಗೆ ಸಾಸಿವೆಯನ್ನು ಹಾಕ್ಕೊಂಡು, ಜೀರಿಗೆ ಸಾಸಿವೆ ಚಟಪಟ ಆದಮೇಲೆ ಕರಿಬೇವನ್ನು ಹಾಕ್ಕೊಂಡು ಕಟ್ ಮಾಡಿರುವಂಥ ಈರುಳ್ಳಿ ಟೊಮೆಟೊನ ಸೇರಿಸ್ಕೊಂಡು ಸರಿಯಾಗಿ ಫ್ರೈ ಮಾಡ್ಕೋಬೇಕಾಗ್ತೈತಿ. ಜಾಸ್ತಿ ನಾನು ಮಸಾಲೆ ಪದಾರ್ಥವನ್ನು ಹಾಕೇ ಇಲ್ಲ ಈ ರೆಸಿಪಿಗೆ. ಇದು ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು, ಅನ್ನಕ್ಕಾಗಿರ್ಬೋದು ಹಾಗೂ ಅಕ್ಕಿ ರೊಟ್ಟಿಗೂ ಒಂದು ಒಳ್ಳೆ ಕಾಂಬಿನೇಷನ್ನ. ಈ ರೀತಿ ಟ್ರೈ ಮಾಡಿ ನೋಡಿರಿ. ಅಗ್ದಿ ಈಸಿ ರೆಸಿಪಿ ಇದೆ. ಬರೀ ಈರುಳ್ಳಿ ಟೊಮೆಟೊ ಹಾಕಿ ಮತ್ತು ಹಸಿಕಾಯಿ ಪೇಸ್ಟನ್ನು ಹಾಕಿ ತೋರಿಸ್ಕೊಟ್ಟಿದ್ದೀನಿ. ಅದಾದ ನಂತರ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಖಾರ ಪೇಸ್ಟನ್ನು ಹಾಕ್ಕೊಂಡು ಇದೇ ಟೈಮ್ ಒಳಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೋಬೇಕಾಗ್ತೈತಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಕ್ಕರೆಯನ್ನು ಹಾಕ್ಕೋಬೇಕಾಗ್ತೈತಿ. ನೀವು ಸಕ್ಕರೆ ಜಾಗದೊಳಗೆ ಬೆಲ್ಲವನ್ನು ಕೂಡ ಸೇರಿಸ್ಕೋಬಹುದು. ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಹುರಿದಿಟ್ಟುಕೊಂಡಿರುವಂತಹ ಚೌಳಿಕಾಯಿ ಅಥವಾ ಗೋರೆಕಾಯನ್ನು ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ಒಂದು 2 ನಿಮಿಷ ಅಂದರೆ 1 ನಿಮಿಷ ಸಫಿಷಿಯೆಂಟ್ ಆಗ್ತೈತಿ. ಅದಾದ ನಂತರ ಒಂದು 3-3.5 ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾ ಪೌಡರನ್ನು ಹಾಕ್ಕೋಬೇಕಾಗ್ತೈತಿ. ಅಂದರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರ್ತೈತಿ. 3.5 ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾ ಪೌಡರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ 1 ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಬೇಕಾಗ್ತೈತಿ. ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕಾಗ್ತೈತಿ. ನಾವು ಹುರಿಯೋ ಒಂದು ಟೈಮ್ ಒಳಗೆ ಮೀಡಿಯಮ್ ಟು ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಹುರಿಬೋದು. ಈ ಒಂದು ಟೈಮಲ್ಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಉರಿಯನ್ನು ಇಟ್ಕೊಂಡು ಹುರಿದ್ರೆ ನೋಡ್ರಿ ನೀವು ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಚೌಳಿಕಾಯಿ ಪಲ್ಯ ನಮಗೆ ರೆಡಿ ಆಗೈತಿ ಅಂತ. ಅದೇ ರೀತಿ ಟೇಸ್ಟು ಕೂಡ ಸಖತ್ತಾಗಿ ಬಂದಿತ್ತು. ಎಷ್ಟು ನಾನು ಸಿಂಪಲ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡೆ ಚೌಳಿಕಾಯಿ ಪಲ್ಯನ ರೆಡಿ ಮಾಡಿದ್ದೀನಿ ಅಂತ ನೀವೇ ನೋಡ್ಬೋದು. ಜಾಸ್ತಿ ಮಸಾಲ ನಾನು ಏನೂ ಬಳಸಿಲ್ಲ ಹಾಗೂ ಟೇಸ್ಟ್ ಮಾಡಿ ಕೂಡ ಮಾಡಿದೆ. ಟೇಸ್ಟು ಕೂಡ ಪರ್ಫೆಕ್ಟಾಗಿ ಬಂದಿತ್ತು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿರುವಂತಹ, ಸಿಂಪಲ್ ಆಗಿರುವಂತಹ, ಟೇಸ್ಟಿ ಆಗಿರುವಂತಹ ಚೌಳಿಕಾಯಿ ಪಲ್ಯ ರೆಡಿ ಆಗೈತಿ. ಹೇಳಿದ್ನಲ್ಲ, ಇದು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಅನ್ನಕ್ಕೆ ಸೈಡ್ ಡಿಶ್ ಆಗಿನೂ ಕೂಡ ನಾವು ಇದನ್ನು ಸೇವಿಸ್ಬೋದು. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಜೋಳದ ರೊಟ್ಟಿನೂ ಕೂಡ ಮಾಡಿದ್ದೆ. ಇದ್ರ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ನ. ಟೇಸ್ಟು ಕೂಡ ಅಷ್ಟು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತೈತಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿರಿ. ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.